ಗುಡ್ಗುಡ್ಡೆ ಹೇಳ್ತಿದ್ರ ಏನಾದ್ರೂ ಕೆಟ್ಟದ್ ಬೇಕಾ? ತರ್ಲೇಬೇಕು. ತರ್ಲೇನಾ? ಏನ್ ಮಾಡಿದ್ರಿ ಅಂತದ್ದು ಕಾಲೇಜ್ ಡೇಸ್ ಅಲ್ಲಿ? ಕಾಲೇಜ್ ಡೇಸ್ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ಅಂತ ಒಂದು ಈವೆಂಟ್ ನಡೆಯುತ್ತೆ ನಮ್ಮ ಕಾಲೇಜಲ್ಲಿ. ಸೊ ಅಲ್ಲಿ ಏನಾಯ್ತು, ಅಲ್ಲಿ ಏನೋ ಸ್ವಲ್ಪ ನಾವು ರಾತ್ರಿ ಗುಂಡಿ ತೋಡ್ತಾ ಇದ್ವಿ. ಆಗ ಪ್ರಿನ್ಸಿಪಲ್ ಯಾರಿಗೆ ತೋಡ್ತಿದ್ರಿ? ಅಲ್ಲ, ನಾವು ಕಂಬ ಎಲ್ಲ ಹಾಕ್ಬೇಕಲ್ಲ ಮಾರನೇ ದಿವಸ ಶೋಗೆ. ಓಕೆ. ಸೊ ಅದಾಗ್ತಾ ಇರ್ಬೇಕಾದ್ರೆ ಪ್ರಿನ್ಸಿಪಲ್ಗೆ ಮತ್ತೆ ಏನೋ ಹೇಳಿದ್ರು. ನಮಗೆ ಏನು ಹೇಳಿದ್ರು ಈಗೋ ಟ್ರಿಗರ್ ಆಗುತ್ತೆ. ಏಜ್ ಇರಬೇಕು ಅಥವಾ ತಲೆ ಸರಿ ಇಲ್ವೋ ಗೊತ್ತಿಲ್ಲ. ಸೊ ನಮಗೆ ಟ್ರಿಗರ್ ಆಯ್ತು. ನಾವು ಮಾರನೇ ದಿವಸ ನಾವು ಗುಂಡಿ ಎಲ್ಲ ಅಲ್ಲೇ ಬಿಟ್ಟು ನಾವು ಹೋದ್ವಿ. ಮಾರನೇ ದಿವಸ ಪ್ರೋಗ್ರಾಮ್ ಆಗ್ಬೇಕಾದ್ರೆ ಇಂಟರ್ ಕಾಲೇಜ್ ಪ್ರೋಗ್ರಾಮ್ ಎಕ್ಸ್ಪ್ರೆಷನ್ ಅಂತ ಪಕ್ಕ ಮಾಡ್ತಾ ಇದ್ರೆ ಅದ್ರ ಪಕ್ಕ ನಾವು ಅದು ಯಾಕೆ ಕಬಡ್ಡಿ ಹುಚ್ಚು ಅಂತ ಗೊತ್ತಿಲ್ಲ, ಎಲ್ಲ ಗೆಸ್ಟ್ಗಳೆಲ್ಲ ಸ್ಟೇಜ್ ಅಲ್ಲಿ ಇದ್ದಾರೆ, ಅವರೆಲ್ಲ ಮಾತಾಡ್ತಿದ್ದಾರೆ. ನಾವು ಪಕ್ಕ ಅದ್ರ ಎಕ್ಸಾಕ್ಟ್ ಪಕ್ಕ ಹಾಲ್ ಪಕ್ಕ ಕಬಡ್ಡಿ ಆಡ್ತಾ ಇದ್ವಿ. ಇವರೆಲ್ಲ ಎಷ್ಟು ಭಯ ಪಟ್ರೋ ಏನೋ, ಅಂದ್ರೆ ನಾವು ಸಸ್ಪೆಂಡ್ ಆಗ್ತೀವಿ ಅಂತ. ನಾವು ಜೋರಾಗಿ ಕಿರ್ಚಿ ಕಬಡ್ಡಿ ಆಡ್ತಾ ಇದ್ದೆ. ಆ ಕಡೆ ಒಂದು ಇಂಟರ್ ಕಾಲೇಜ್ ಫಂಕ್ಷನ್ ನಡೀತಾ ಇದೆ. ಸೊ ಈ ತರದೆಲ್ಲ ಮಾಡ್ತಾ ಇದ್ವಿ. ಮತ್ತೆ ಬಾಲ್ ಪಿಚ್ ಹಾಕಕ್ಕೆ ಹೇಳೋದು, ಎದುರುಗಳೆಲ್ಲ ಹಾಸ್ಟೆಲ್ ಗ್ಲಾಸ್ ಹೊಡಿಬೇಕು ಅಂತ ಸಿಟ್ಟಲ್ಲಿ ಹೊಡೆದಿದೀವಿ. ಫೈನು ಹಾಕಿಸ್ಕೊಂಡಿದ್ದಾರೆ. ಅದ್ಯಾಕೋ ನಾ ಹೇಳಿದ್ನಲ್ಲ, ನಾವು ಮಾಡಿದ್ ಯಾವುದು ಕೂಡ ಒಳ್ಳೇದಲ್ಲ, ಮಾಡಿದ್ ಯಾವುದು ಕೂಡ ನಾವು ಕಾಲೇಜಲ್ಲಿ ಇರುವಂತ ಕೆಲಸ ಅಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ, ಫಾರ್ಚುನೇಟ್ಲಿ ನಮ್ಗೆ ಕಂಪ್ಲೀಟ್ ಆಯ್ತು. ಎಷ್ಟು ಗಾಜ್ ಹೊಡೆದಿದ್ದೀರಿ ಗೊತ್ತಿಲ್ಲ. ಇಲ್ಲ, ಹಾಸ್ಟೆಲ್ ಇದ್ದು ಅಷ್ಟೊಂದು ಹೊಡೆದಿಲ್ಲ. ಅಲ್ಲಿ ಕ್ಯಾಂಟೀನ್ ಆಲ್ಮೋಸ್ಟ್ ಎಲ್ಲ ಹೊಡೆದಿದ್ದೀವಿ. ಹೌದು, ಇವರೆಲ್ಲ ಬೈತಾ ಇದ್ರು ನಿಂಗೆ ತಲೆ ಸರಿ ಇಲ್ವಾ ಅಂತ. ಇವ್ರಿಗೆ ಗೊತ್ತಿರ್ಬೇಕಿದ್ ಸರಿ ಇಲ್ಲ ಅಂತ. ಬಟ್ ಇವ್ರು ಕೇಳೋದ್ ನನಗೆ, ಸರಿ ಇಲ್ವಾ ನಿಂಗೆ ತಲೆ ಸರಿ ಇಲ್ಲ. ಸಿಕ್ಕಾಪಟ್ಟೆ ಸಿಟ್ಟು. ಹೇಳಿದ್ರು ಕೇಳ್ತಾ ಇರ್ಲಿಲ್ಲ, ಹಾಗಾಗಿ ಸುಮ್ಮನೆ ನೋಡಿಗೆ ಸೇರ್ತಿದ್ವಿ ಅಷ್ಟೇ. ಇವರಿಬ್ರು ಮಾತಾಡ್ತಾನೆ ಇಲ್ವಲ್ಲ? ಮಾತಾಡ್ತಾನೆ, ಹಾಡೆಲ್ಲ ಹೇಳ್ತಾನೆ.